ರಾಕೇಶ್ ಜೊತೆ ಸೇರಿ ಹಾಳಾಗಿ ಹೋಗಿದೀಯ. ನೀನ್ ಯಾರೇ ಮದ್ವೆ ಮಾಡ್ಕೊಳ್ತಾರೆ? ಅದಕ್ಕೆ ನಿಮ್ಮಮ್ಮನ್ ಒಪ್ಪಿಸಿ ರಾಕೇಶನ ಮದ್ವೆ ಆಗು. ಒಂದು ವೇಳೆ ನಿಮ್ಮಮ್ಮ ಒಪ್ಲಿಲ್ಲ ಅಂದ್ರೆ ರಾಕೇಶನ್ ಕಟ್ಕೊಂಡು ಎಲ್ಲಾದ್ರೂ ಓಡೋಗು. ಅಮ್ಮ ಅಂತ ಕರೆಯಕ್ಕೆ ಅಸಹ್ಯ ಆಗುತ್ತಲ್ಲ. ನಾನು ಎಷ್ಟು ವರ್ಷದಿಂದ ಎಷ್ಟು ಸಲ ಹೇಳ್ತಾ ಇದ್ದೀನಿ, ಸೂಜಿ ಬೇರೆ ಯಾರು ಅಲ್ಲ, ಅವಳು ನನ್ನ ಮಗಳು ಅಂತ. ಅಂಥವಳು ಬಾಳನ್ನೇ ಹಾಳು ಮಾಡಕ್ ಹೊರಟಿದೆಯಲ್ಲ, ನೀನು ಅವಳು ಮನುಷ್ಯಳ. ಕೊನೆ ಅಮ್ಮ, ಇನ್ನೊಂದ್ಸಲ ನಾನೇನಾದ್ರೂ ನೀನು ಸೂಜಿ ಸರೋಜನ್ನ ಹೊರಗೆ ಹಾಕೋ ಕುತಂತ್ರ ಮಾಡೋದು ನೋಡಿದ್ರೆ ಸುಮ್ಮನೆ ಇರಲ್ಲ. ನಾನೇ ಕರ್ಕೊಂಡು ಹೋಗಿ ನಿನ್ನನ್ನು ಯಾವುದೋ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತೀನಿ. ಎಂತ ಕೆಲಸ ಮಾಡಿದೀಯೇ? ಸ್ವಲ್ಪ ನದು ಜ್ಞಾನ ಬೇಡ್ವಾ? ಈ ಶಂಕನ ನಮ್ಮ ಅಜ್ಜಿ ತೀರ್ಥಯಾತ್ರೆ ಹೋದಾಗ ತಂದಿದ್ರು, ಅಂತ ಗೊಡ್ತಾಗ್ಬಿಟ್ಟಿಯಲ್ಲ ಪಾಪಿ. ಅಮೇರಿಕಾದಲ್ಲಿ ಓದ್ ಬಂದ್ಬಿಟ್ರೆ ಆಯ್ತಾ? ಇಲ್ಲಿನ ರೀತಿ ನೀತಿ ಎಲ್ಲ ಕಲ್ತ್ಕೋಬೇಕು ತಾನೆ? ನೋಡಿ ನಿಮ್ ಸೊಸೆ ಎಂಥ ಕೆಲಸ ಮಾಡಿದಾಳೆ ಅಂತ. ಬರ್ತಿದ್ದಾಗೆ ತಲೆ ತಲಾಂತರಗಳಿಂದ ಪೂಜೆ ಮಾಡ್ಕೊಂಡ್ ಬರ್ತಿ ಶಂಕನ ಹೊಡೆದಾಕ್ಬಿಟ್ಲು. ನಮ್ಗೇನು ಅನಿಸ್ತಾ ಇಲ್ವೇನ್ರಿ? ತಪ್ಪು ಮಾಡ್ದಾಗ ನಾನು ನನ್ನ ಮಗನ್ನೇ ಬಿಡ್ಲಿಲ್ಲ, ಇನ್ನು ನೀನ್ ಯಾವ ಲೆಕ್ಕ? ಈಗ ತಾನೇ ನಮ್ಮ ಮನೆಗೆ ನೀನು ಕಾಲಿಡ್ತಿರೋಳು, ನೀನ ನಾನು ಸುಮ್ಮನೆ ಬಿಡ್ತೀನ? ಬರ್ತಿರೋ ಕೋಪಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಳು, ನೀನ್ ಮಾಡಿರೋ ತಪ್ಪಿಗೆ ನಾನು ಏನ್ ಶಿಕ್ಷೆ ಕೊಡ್ಬೇಕು ಅಂತ? ವಾಪಸ್ ನಿನ್ನ ತಾಯಿ ಮನೆ ಕಳ್ಸ್ಬೇಕಾ? ಇಲ್ಲ 3 ದಿವಸ ಉಪವಾಸ ಹಾಕಿ ಕೂಡಾಕ್ಬೇಕಾ? ಅಥವಾ ಶಂಕ ಹೊಡೆದಿದ್ದ ಕೈಗೆ ಬರೆ ಹಾಕ್ಬೇಕಾ? ಹೇಳು, ನಾನೇನ್ ಮಾಡ್ಬೇಕು ಅಂತ ಹೇಳು. ಹೆದರ್ಕೊಂಡ್ಯಾ? ನಾನು ಸೀರಿಯಸ್ ಆಗಿ ಹೇಳಿದೆ ಅಂತ ಅನ್ಕೊಂಡ್ಯಾ? ನೀನು ನನ್ನ ಮುದ್ದಿನ ಸೊಸೆ, ಇಷ್ಟಪಟ್ಟು ಮನೆ ತುಂಬಿಸ್ಕೊಂಡಿದ್ದ ಸೊಸೆ. ನಿನಗ್ ಹಾಗೆಲ್ಲ ಟಾರ್ಚರ್ ಕೊಡ್ತೀನಾ? ಹಬ್ಬ, ಒಂದೇ ಕ್ಷಣದಲ್ಲಿ ಎಷ್ಟು ಹೆದರಿಸ್ಬಿಟ್ಟಿದ್ಯಲ್ಲ ರೇಣು. ಪಾಪ ಹುಡುಗಿ ಏನ್ ಮಾಡ್ತೀವಿ ಅಂತ ಎಷ್ಟು ಭಯ ಪಟ್ಬಿಟ್ಟಿದ್ವಿ ಗೊತ್ತಾ ನಾವು. ನನಗೇನ್ ಮನುಷ್ಯತ್ವ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಅದು ಅಲ್ಲದೆ ರಶ್ಮಿ ನನ್ ಮುದ್ದಿನ ಸೊಸೆ, ಇವಳಿಗೆ ನಾನು ದಂಡಿಸ್ತೀನಾ? ಹೋಗ್ ರಶ್ಮಿ, ದೇವ್ರಿಗೆ ಆರತಿ ಮಾಡು. ರಶ್ಮಿ, ಈ ಮನೆ ಘನತೆ ಗೌರವ ಉಳಿಸೋ ಜವಾಬ್ದಾರಿ ನಿಂದು. ಯಾರು ನಮ್ಮ ಕಡೆ ಬೆರಳು ತೋರಿಸ್ತಿರೋ ಹಾಗೆ ನಡ್ಕೋಬೇಕು. ಮದ್ವೆ ಮನೇಲಿ ಏನಾಯ್ತು ಅಂತ ನಿನ್ಗೆ ಗೊತ್ತಲ್ಲ. ನಾವು ತಲೆ ಎತ್ತಿರೋ ಹಾಗಾಗೋಗಿದೆ. ಏನೋ ನೀನು ದೊಡ್ಡ ಮನ್ಸು ಮಾಡಿ ಮದ್ವೆಗೆ ಒಪ್ಕೊಂಡೆ. ಸಿದ್ಧಾರ್ಥನು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ. ಹಾಗಾಗಿ ನಮ್ಮ ಮಾನ ಉಳಿತು. ರಶ್ಮಿ, ನೀನ್ ಆ ಸೂಜಿಗೋಸ್ಕರ ಎಷ್ಟು ಒದ್ದಾಡಿದ್ಯಾ ಅಂತ ನನಗೆ ಗೊತ್ತು. ಯಾವುದೇ ಕಾರಣಕ್ಕೂ ಆ ಸೂಜಿ ಮೇಲೆ ಹಿಂದಿನ ಪ್ರೀತಿ ವಿಶ್ವಾಸ ಇಟ್ಕೋಬೇಡ. ಆ ಸೂಜಿನಾಗ್ಲಿ ಆ ನಿನ್ ದ್ರೋಹಿ ಸ್ನೇಹಿತ ರಾಕೇಶ್ನಾಗ್ಲಿ ಅಪ್ಪಿ ತಪ್ಪಿ ಮಾತಾಡ್ಸ್ಬಾರ್ದು. ಅವ್ರು ನಿನ್ ಪಾಲಿಗಿಲ್ಲ ಅಂತ ಅನ್ಕೊಂಡು ನೆಮ್ಮದಿಯಾಗಿದ್ಬಿಡು. ಗೊತ್ತಾಯ್ತಾ?